ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೈಟ್ ಡೈಮೆನ್ಷನ್ 30x40 ಇರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದು 1200 ಸ್ಕ್ವೇರ್ ಫೀಟ್ ಇದೆ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ ಇದು. ಸೈಟ್ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ ಇದು. ಸೊ BBMP ಲಿಮಿಟ್ಸಲ್ಲಿ ಬರುತ್ತೆ ಇದು. ಸೊ ಪರ್ಪಸ್ ಬಿಲ್ಡಿಂಗ್ ಇದು. PG ಇಲ್ಲ ಅಂದರೆ OYO ರೂಮ್ಸ್ ಟೈಪ್ ಆದರೂ ಮಾಡ್ಕೋಬೋದು. ಸೊ ಹೋಟೆಲ್ ಆ ಟೈಪ್ ಕೂಡ ಮಾಡ್ಕೋಬೋದು. ಸೊ ಆ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಟೋಟಲ್ ಬಂದುಬಿಟ್ಟು ಇದು ಗ್ರೌಂಡ್ ಪ್ಲಸ್ 5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಹಾಲು, ಕಿಚನ್ನು, ರೂಮು ಮತ್ತು ಲಿಫ್ಟ್ ಇದೆ. ಸೊ ಇದು ಪಕ್ಕದಲ್ಲಿ ಶೆಟ್ರ್ ಹಾಕಿದಾರಲ್ಲ, ಅದು ಬಂದುಬಿಟ್ಟು ಇದು TC ಅದು ಸೊ ಟ್ರಾನ್ಸ್ಫಾರ್ಮರ್ ಮಾಡಿದ್ದಾರೆ. ಸೊ ಪವರ್ ಬ್ಯಾಕಪ್ದು. ಸೊ ಫ್ರಂಟ್ ಎಲಿವೇಷನ್ ಎಲ್ಲ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಅಷ್ಟೇ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಸೊ ಆಲ್ರೆಡಿ ಲಿಫ್ಟ್ ಕೂಡ ಪ್ರಾವಿಷನ್ ಇದೆ. ಸೊ ಮನೆ ಮುಂದೆ ರೋಡ್ ಕೂಡ ನೋಡ್ಬೋದು, 30 ಫೀಟ್ ರೋಡ್ ಇರುತ್ತೆ. ಸೊ ಏರ್ಪೋರ್ಟ್ ರೋಡ್ಗೆ ಜಸ್ಟ್ ಒಂದು 100 ಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಇವನ್ ಮೆಟ್ರೋ ಸ್ಟೇಷನ್ಗೂ ಅಷ್ಟೇ 100 ಮೀಟರ್ಸ್ ಆಗುತ್ತೆ ಇದು. ಸೊ ರೆಡಿ ಇದೆ ಬಿಲ್ಡಿಂಗ್ ಇದು. ನ್ಯೂ ಬಿಲ್ಡಿಂಗ್ ಇರುತ್ತೆ. ಸೊ ಆಲ್ಮೋಸ್ಟ್ ವರ್ಕ್ಸ್ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಸೊ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮೈನ್ ಎಂಟ್ರೆನ್ಸ್ ಇದು. ಸೊ ಎಂಟ್ರೆನ್ಸ್ ಫೇಸಿಂಗು ಅಷ್ಟೇ ವೆಸ್ಟ್ ಇರುತ್ತೆ ಇದು. ಸೊ ಡೋರ್ಸ್ ಎಲ್ಲ ಅಷ್ಟೇ ಟಫಾನ್ ಗ್ಲಾಸಸ್ ಯೂಸ್ ಮಾಡ್ಯಾರೆ. 12 mm ಟಫಾನ್ ಗ್ಲಾಸಸ್ ಯೂಸ್ ಮಾಡ್ಯಾರೆ ಮೈನ್ ಡೋರ್ಸ್ ಎಲ್ಲನೂ. ಸೊ ಇದು ಡೈನಿಂಗ್ ಹಾಲ್ ಇದು. ಸೊ ನೋಡ್ಬೋದು ತುಂಬ ಸ್ಪೇಸಿಯಸ್ ಆಗಿದೆ ಡೈನಿಂಗ್ ಹಾಲ್ ಕೂಡ. ಸೊ ಇಲ್ಲಿ ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ರಾಯಲ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಪೇಂಟ್ಸ್ ಎಲ್ಲನೂ ವಾಲ್ಗೆಲ್ಲನೂ ಫುಲ್ ಟೈಲ್ಸ್ ಯೂಸ್, ಮೋಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಹಾಲ್ಗೆ ಮಾತ್ರ. ಸೊ ಇದು ಮನೆಗೆ ಬೋರ್ವೆಲ್, ಈ ಬಿಲ್ಡಿಂಗ್ಗೆ ಬೋರ್ವೆಲ್ ಇದು. ಸೊ ಆಲ್ಮೋಸ್ಟ್ 1200 ಫೀಟ್ ಹೋಗಿದೆ ಇದು. ಸೊ ಒಳ್ಳೆ ವಾಟರ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಕೂಡ ಇದೆ. ಇಲ್ಲಿ ಸ್ಟೆಪ್ಸ್ ಕೆಳಗಡೆ ಏನಾದರೂ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಸ್ಪೇಸ್ ಕೂಡ ಇದೆ ನೋಡ್ಬೋದು. ಸೊ ಅಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು, ಎಲ್ಲ POP ಎಲ್ಲ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ ನೋಡ್ಬೋದು. ಸೊ ಇದು ಸಂಪ್ ಇದು. ಸೊ ಬಿಲ್ಡಿಂಗ್ಗೆ ಸಂಪ್ ಇದು. ಆಲ್ಮೋಸ್ಟ್ 25,000 ಲೀಟರ್ ಕೆಪಾಸಿಟಿ ಇದೆ. 25,000 ಲೀಟರ್ ಕೆಪಾಸಿಟಿ ಇದೆ ಸಂಪ್ ಕೂಡ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸಂಪ್ ಎಲ್ಲನೂ. ಸೊ ಯಾಕೆಂದರೆ ವಾಟರ್ ಸ್ಟೋರೇಜ್ ಎಲ್ಲ ತುಂಬ ಬೇಕಾಗುತ್ತೆ. ಸೊ ಇದು ಡೈನಿಂಗ್ ಏರಿಯಾ ಇದು. ಸೊ ಡೈನಿಂಗ್ ಏರಿಯಾ ಕೂಡ ನೋಡ್ಬೋದು. ಸ್ಲ್ಯಾಬ್ಸ್ ಹಾಕಿದ್ದಾರೆ ಇದು. ಸೊ ಗ್ರಾನೈಟ್ ಸ್ಲ್ಯಾಬ್ ಹಾಕಿದ್ದಾರೆ ಡೈನಿಂಗ್ ಏರಿಯಾದಾಗಲೂ. ಇಲ್ಲಿ ವಾಶ್ ಬೇಸಿನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಯುಟಿಲಿಟಿಗೆ ಒಂದು ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯುಟಿಲಿಟಿ ಕೂಡ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ ಪ್ಯಾಸೇಜ್ ಆಲ್ಮೋಸ್ಟ್ 2 ಬಿಲ್ಡಿಂಗೂ 4 ಫೀಟ್ ಪ್ಯಾಸೇಜ್ ಇದೆ. ಸೊ ವೆಂಟಿಲೇಷನ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಕಡೆನೂ ನೀಟಾಗಿ ಪ್ಯಾಸೇಜ್ ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇನ್ನೊಂದು ಟೈಮ್ ಡೈನಿಂಗ್ ಏರಿಯಾ ಕೂಡ ಅಬ್ಸರ್ವ್ ಮಾಡೋದು. ಸಿಟ್ಔಟ್ ಇಲ್ಲ ಡೈನಿಂಗ್ ಏರಿಯಾ ಕೂಡ ಥರನೇ ಯೂಸ್ ಮಾಡ್ಕೋಬೋದು ಇದು. ಸೊ ಇದು ಲಿಫ್ಟ್ ಇದು. ಸೊ ಆಲ್ರೆಡಿ ಲಿಫ್ಟ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಪ್ಷನ್ ಇರುತ್ತೆ. ಸೊ ಲಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಲಿಫ್ಟ್ ಕೂಡ ಹೆಲೈಕಲ್ ಲಿಫ್ಟ್ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದೇ ಯೂಸ್ ಮಾಡಿದ್ದಾರೆ. ಸೊ ಇದು ಕಿಚನ್ ಇದು. ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸೇ, ಫ್ಲಶ್ ಡೋರ್ಸ್ ಇರುತ್ತೆ ಎಲ್ಲ ಮೈನ್ ಡೋರ್ಸನ್ನು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಇದು ಕಿಚನ್ ಇದು. ಕಿಚನ್ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಕಿಚನ್ ಒಳಗಡೆ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿ ಸೆಲ್ಫ್ ಹಾಕಿದ್ದಾರೆ ನೋಡ್ಬೋದು. ಎಲ್ಲ ಸೆಲ್ಫ್ಸ್ ಪ್ರೊವೈಡ್ ಮಾಡಿದ್ದಾರೆ ಇನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ವಿಂಡೋ ಕೂಡ ಕೊಟ್ಟಿದ್ದಾರೆ. ವಿಂಡೋಸ್ ಎಲ್ಲ WPC ವಿಂಡೋಸ್ ಕೊಟ್ಟಿದ್ದಾರೆ. UPVC ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ ಎಲ್ಲನೂ 3 ರ್ಯಾಕ್ದು. ಸೊ ಇದು ವಾಷಿಂಗ್ ಏರಿಯಾ ಇದು. ಸೊ ಇಲ್ಲಿ 2 ಟ್ಯಾಪ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಹಾಟ್ ವಾಟರ್ದು, ಒಂದು ನಾರ್ಮಲ್ ವಾಟರ್ದು 2 ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಏರಿಯಾ ಇದು. ಸೊ ಕಿಚನ್ ಕೂಡ ನೋಡ್ಬೋದು ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗೋಗಿದೆ. ಸೊ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಇನ್ನು ಸಣ್ಣ ಪುಟ್ಟ ಕೆಲಸ ಇದ್ದರೂ ಬೇಗ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದೆ. ಇದೆಲ್ಲ ಅಷ್ಟೇ UPVC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ UPVC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಎಲ್ಲನೂ ರೆಸ್ಟ್ ರೂಮ್ಸನ್ನು ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಸಿಂಕು ಎಲ್ಲ ಅಷ್ಟೇ. ಟ್ಯಾಪ್ಸ್ ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಕಮೋಡ್ಸ್ ಎಲ್ಲನೂ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲಿ ರೂಮ್ ಇದು ಸರ್ವೆಂಟ್ ರೂಮ್ ಇಲ್ಲ ಆಫೀಸ್ ರೂಮು ಇಲ್ಲಾಂದರೆ ಗೆಸ್ಟ್ ರೂಮ್ ಯಾವ ಥರ ಆದ್ರೂ ಯೂಸ್ ಮಾಡ್ಕೋಬೋದು. ಎಲ್ಲ ರೂಮ್ ಸೈಜು ಅಷ್ಟೇ. ಇದು 3 ಶೇರಿಂಗ್ ರೂಮ್ ಇರುತ್ತೆ ಇದು ಟೋಟಲ್ ಬಂದ್ಬಿಟ್ಟು. ಸೊ ರೂಮ್ ಸೈಜ್ ಬಂದ್ಬಿಟ್ಟು ಇದು 9x12 ಇದೆ ರೂಮ್ ಸೈಜ್ ಇದು. ಇದಕ್ಕೆ ಅಟ್ಯಾಚ್ ಆಗಿ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೈನ್ಲಿ ಎಲ್ಲ ರೂಮ್ಗೂ ರೆಸ್ಟ್ ರೂಮ್ಸ್ ಇರುತ್ತೆ. ಎಲ್ಲನೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡ್ತಾರೆ. ಒಂದು ಮಿರರು ಮತ್ತು ಶವರ್ ಪಾಯಿಂಟು, ಡೈವರ್ಟ್ರು ಮತ್ತು ಎಕ್ಸಾಸ್ಟ್ ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಫ್ಲೋರಿಂಗ್ ಎಲ್ಲ ಆಂಟಿಸ್ಕೆಟ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ ಕಿಚನ್ನು, ಒಂದು ರೂಮು ಮತ್ತು ಡೈನಿಂಗ್ ಹಾಲು. ಸೊ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿ JSL ಕಂಪ್ನಿದು. ಸೊ ಇಲ್ಲಿ ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4ದು.
ಸೊ ಇದು ಫಸ್ಟ್ ಫ್ಲೋರ್. ಇದು ಒಂದು ಈಚ್ ಫ್ಲೋರ್ಗೆ 6 ರೂಮ್ಸ್ ಬರುತ್ತೆ. ಟೋಟಲ್ ರೂಮ್ಸ್ ಬಂದ್ಬಿಟ್ಟು 32 ರೂಮ್ಸ್ ಇದೆ, 32 ರೂಮ್ ಇದೆ ಟೋಟಲ್ ಎಲ್ಲ ಬಂದ್ಬಿಟ್ಟು. ಈಚ್ ಫ್ಲೋರ್ಗೆ 6 ರೂಮ್ಸ್ ಬರುತ್ತೆ. ಸೊ ಆ ಕಡೆ 3 ಬರುತ್ತೆ, ಈ ಕಡೆ 3 ರೂಮ್ ಬರುತ್ತೆ. ಸೊ ಈ ಫ್ಲೋರ್ ಸ್ಕಿಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೆಲಸ ನಡೀತಾ ಇದೆ. ಈಗ ಮತ್ತೆ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೇಮ್ ಇರುತ್ತೆ, ಏನೂ ಚೇಂಜ್. ಒಂದು ಫ್ಲೋರ್ ನೋಡಿದ್ರೆ ಸಾಕು ನೀವು, ಎಲ್ಲನೂ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಇದು ಸೆಕೆಂಡ್ ಫ್ಲೋರು, ನೋಡಿದ್ರಲ್ಲ ಸೇಮ್ ಇರುತ್ತೆ ಎಲ್ಲನೂ. ಇಲ್ಲೂ ಅಷ್ಟೇ 6 ರೂಮ್ಸ್ ಬರುತ್ತೆ. ಈಚ್ ಫ್ಲೋರ್ಗೆ 6 ರೂಮ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸ್ ಇರುತ್ತೆ, ಎಲ್ಲನೂ ಅಷ್ಟೇ ರೆಡಿಮೇಡ್ ಡೋರ್ಸ್. ಫ್ಲಶ್ ಡೋರ್ಸ್ ಇರುತ್ತೆ, ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಫ್ಲೋರಿಂಗ್ ಎಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 2x2 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು 3 ಶೇರಿಂಗ್ ರೂಮ್ ಇದು. ಸೊ ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ, ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಮತ್ತು ಕಟನ್ ರ್ಯಾಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ 3 ಸೈಡಿಂಗ್ದು. ಸೊ ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಅದೇ 3 ಶೇರಿಂಗ್ ಇದು. 3 ಶೇರಿಂಗ್ ಇದ್ದರೆ 3 ಕಬೋರ್ಡ್ ಕೊಟ್ಟಿರ್ತಾರೆ, ವುಡನ್ ಕಬೋರ್ಡ್ಸ್ದು. ಸೊ ಅವರೇ ಪ್ರೊವೈಡ್ ಇನ್ಕ್ಲೂಡೆಡ್ ಅದು. ಸೊ ಇದು ರೆಸ್ಟ್ ರೂಮ್, ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಎಲ್ಲ ರೂಮ್ಗೂ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಎಲ್ಲದಕ್ಕೇ ಸಿಂಕು, ಕಾಟ ಮತ್ತು ಕಾಮನ್ ರೆಸ್ಟ್ ರೂಮು, ವೆಸ್ಟರ್ನ್ ಟಾಯ್ಲೆಟು, ಮಿರರು ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಆಲ್ರೆಡಿ ರೆಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ರೆಂಟಿಗೆ ಪ್ರೊವೈಡ್ ಮಾಡಿದ್ದಾರೆ. PG ರನ್ ಮಾಡ್ತಾರೆ. ಇನ್ನು ಇದು PG ಅವರು ತೊಗೊಂಡಿದ್ದಾರೆ ರನ್ ಮಾಡೋಕ್ಕೆ. ಆಲ್ಮೋಸ್ಟ್ 15 lakhs ಅಡ್ವಾನ್ಸ್ ಕೊಟ್ಟಿದ್ದಾರೆ, ಮತ್ತು 3 lakhs ರೆಂಟ್ ಕೊಡ್ತಿದ್ದಾರೆ. ರೆಂಟು ಕೊಡೋಕ್ಕೆ ಅಗ್ರಿ ಆಗಿದೆ ಆಲ್ರೆಡಿ. ಸೊ ಆಲ್ರೆಡಿ ಅಡ್ವಾನ್ಸ್ ಎಲ್ಲ ಪೇ ಆಗಿದೆ. ಸೊ 3 lakhs ರೆಂಟ್ ಇದು. ಎವ್ರಿ ಇಯರ್ಗೆ 5% ಇನ್ಕ್ರೀಸ್ ಮಾಡೋ ಥರ ಸೊ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ. ಇದು ರೂಮ್ ನಂಬರ್ 2 ಇದು ನೋಡ್ಬೋದು. ಇದು ಅಷ್ಟೇ 3 ಶೇರಿಂಗ್ ರೂಮ್ ಇರುತ್ತೆ. ಸೊ ನೋಡ್ಬೋದು 3 ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಒಂದು ಇದು ಕೂಡ ಸೆಲ್ಫ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ಏನಾದರೂ ಸ್ಟೋರೇಜ್ ಏನಾದರೂ ಮಾಡ್ಕೊಳ್ಳೋಕ್ಕೆ. ಸೊ ಏನಾದರೂ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಸೆಲ್ಫ್ ಕೂಡ, ಎಲ್ಲ ರೂಮ್ಗೂ ಸೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಲೈಟ್ಸು, ಫ್ಯಾನ್ಸು ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಬರೀ ಕಾಟ್ ಮಾತ್ರ PG ರನ್ ಮಾಡೋರು ಹಾಕ್ಕೊತಾರೆ. ಮಿಕ್ಕಿದ್ದೆಲ್ಲ ಸೊ ಇನ್ಕ್ಲೂಡೆಡ್ ಎಲ್ಲ ತೊಗೊಳ್ಳೋರ್ದೇ, ಬಿಲ್ಡಿಂಗ್ ಅವ್ರದ್ದೇ ಇರುತ್ತೆ ಎಲ್ಲ ಟೋಟಲ್ ಮೆಟೀರಿಯಲ್ ಬಂದ್ಬಿಟ್ಟು. ಸೊ ಇದು ರೂಮ್ ನಂಬರ್ 3 and 4 ಇದು 2 ಶೇರಿಂಗ್ ರೂಮ್ಸ್ ಇರುತ್ತೆ. ಇದು ಸ್ವಲ್ಪ ಡೈಮೆನ್ಷನ್ ಸ್ವಲ್ಪ ಚಿಕ್ಕದಿದೆ. ಲೈಕ್ ಇದು ನಿಮಗೆ 8x10 ಬರುತ್ತೆ. ಇದು 2 ಶೇರಿಂಗ್ ರೂಮ್ಸ್ ಅಷ್ಟೇ ಇರುತ್ತೆ. ಇದು 2 ರೂಮು ಅಷ್ಟು ಮಾತ್ರ. ಸೊ ಇದಕ್ಕೂ ಅಷ್ಟೇ ಅಟ್ಯಾಚ್ ರೆಸ್ಟ್ ರೂಮ್ ಇದೆ, 2 ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಸೆಲ್ಫ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಸೊ ಎಲ್ಲ ರೂಮ್ಗೂ ಸೆಲ್ಫು, ಕಬೋರ್ಡ್ಸ್ ಇದೆ. ಇದು 2 ಶೇರಿಂಗ್ ರೂಮ್ ಇರುತ್ತೆ. 2 ರೂಮ್ ಮಾತ್ರ 2 ಶೇರಿಂಗ್ ಇರುತ್ತೆ. ಇನ್ನು ರಿಮೈನಿಂಗ್ ಎಲ್ಲ 3 ಶೇರಿಂಗ್ ರೂಮ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿಗೆ ನಿಮಗೆ 3 to 6, ಸೊ ಆಲ್ಮೋಸ್ಟ್ 10 ಮೆಂಬರ್ಸು ಒಂದು ಫ್ಲೋರ್ಗೆ ಫಿಲ್ ಆಗೋ ಥರ ಇರುತ್ತೆ ಇದು. ಸೊ ಅದೆಲ್ಲ PG ರನ್ ಮಾಡ್ಕೊಳ್ಳೋರು ನೋಡ್ಕೊತಾರೆ. ಬೇಕಾದರೆ ನೀವು ಇಂಡಿಪೆಂಡೆಂಟಾಗಿ PG ರನ್ ಮಾಡ್ತೀವಿ ಅಂದ್ರೂ ಸೊ ಅನುಕೂಲ ಆಗುತ್ತೆ ಇದು. ಸೊ ಇದು ನೋಡಿ ಆಪೋಸಿಟ್ ರೂಮ್ ಇದೆ. ಇದು ಅಷ್ಟೇ ಸೇಮ್ ಸೈಜ್ ಇರುತ್ತೆ. 2 ಶೇರಿಂಗ್ ರೂಮ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ. ವಿತ್ ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಇದೆ ಇದಕ್ಕೂ. ಎಲ್ಲನೂ ಫಿಟ್ಟಿಂಗ್ಸ್ ಎಲ್ಲನ ಬಾತ್ ಸೆನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಬಾತ್ ಸೆನ್ಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲನೂ ಟೋಟಲ್ ಕಮೋಡು, ಸಿಂಕು ಮತ್ತು ಟ್ಯಾಪ್ಸ್ ಎಲ್ಲ ಅಷ್ಟೇ ಬಾತ್ ಸೆನ್ಸು ಮತ್ತು ಎಸ್ಸಾ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಲಿಫ್ಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ರೂಮ್ ಬರುತ್ತೆ. ಇದು ಅಷ್ಟೇ 3 ಶೇರಿಂಗ್ ರೂಮ್ಸ್ ಇರುತ್ತೆ. ಈ 2 ರೂಮೂ 3 ಶೇರಿಂಗ್ ಇರುತ್ತೆ. ಫ್ರಂಟಲ್ಲಿ 2 ರೂಮ್ 3 ಶೇರಿಂಗ್, ಮತ್ತು ಲಾಸ್ಟಲ್ಲಿ 2 ರೂಮ್ 3 ಶೇರಿಂಗ್ ಇರುತ್ತೆ. ಮಿಡ್ಡಲ್ಲಿ ಇರೋದು ಮಾತ್ರ, ಸೊ ಮಿಡಲಲ್ಲಿರೋದು ಮಾತ್ರ 2 ಶೇರಿಂಗ್ ರೂಮ್ಸ್ ಇರುತ್ತೆ. ಟೋಟಲ್ ಬಂದ್ಬಿಟ್ಟು ಈಚ್ ಫ್ಲೋರ್ಗೆ 10 ಮೆಂಬರ್ಸು ಫಿಲ್ ಆಗೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಸರೌಂಡಿಂಗ್ ಎಲ್ಲ ಅಷ್ಟೇ ತುಂಬ ಡೆವಲಪ್ಮೆಂಟ್ ಇದೆ ಏರಿಯಾ ಮಾತ್ರ. ಸೊ ಏರ್ಪೋರ್ಟ್ ರೋಡ್ಗೆ ಜಸ್ಟ್ 100 ಮೀಟರ್ಸ್ ಅಷ್ಟೇ. ಮೆಟ್ರೋ ಸ್ಟೇಷನ್ಗೂ ಜಸ್ಟ್ 100 ಮೀಟರ್ಸ್ ಇದೆ. ಮತ್ತು ಎಲ್ಲ ಟೆಕ್ ಪಾರ್ಕ್ಸೂ ತುಂಬ ಟೆಕ್ ಪಾರ್ಕ್ಸ್ ಆಗಿದೆ ಆಲ್ರೆಡಿ. ಇದು ಸಲಾರ್ಪುರ ಟೆಕ್ ಪಾರ್ಕ್ ಅಂತ ಈ ಬಿಲ್ಡಿಂಗ್ ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಟೆಕ್ ಪಾರ್ಕ್ಸ್ ಇದೆ, ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಟಾಪ್ ಆಫ್ ದಿ ಬಿಲ್ಡಿಂಗ್ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇದು ರೂಮ್ ನಂಬರ್ 6 ಇದು. ಸೊ ಈ ಎಲ್ಲ ಫ್ಲೋರೂ ಸೇಮ್ ಇದೇ ಥರನೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಇನ್ನೆಲ್ಲ ಫ್ಲೋರ್ಸನ್ನು ಸ್ಕಿಪ್ ಮಾಡ್ತೀನಿ, ಏನೂ ತೋರಿಸೋದಿಲ್ಲ.
ಚೆನ್ನಾಗಿ ನಾವೀಗ ಇರೋದು ಸೆಕೆಂಡ್ ಫ್ಲೋರ್. ಇದು ಫಸ್ಟ್ ಫ್ಲೋರು ಸ್ಕಿಪ್ ಮಾಡಿದ್ದೀನಿ, ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೆ ಈ ಫ್ಲೋರ್ನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಆಗಿದೆ, ಫಸ್ಟ್ ಫ್ಲೋರ್ ಮಾತ್ರ ಒಂದು ಸ್ವಲ್ಪ ಕೆಲಸ ಇದೆ, ಮಾಡ್ತಿದ್ದಾರೆ ಆಲ್ರೆಡಿ ಅದನ್ನು. ಸೊ ಇಲ್ಲಿ ಮತ್ತೆ ಸೆಕೆಂಡ್ ಫ್ಲೋರಿಂದ ಇದು ರೈಲಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಇಲ್ಲೆಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಕೆಳಗಡೆ 2 ಫ್ಲೋರ್ಗೆ ಮಾತ್ರ SS ಯೂಸ್ ಮಾಡಿದ್ದಾರೆ, ರಿಮೈನಿಂಗ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಅಂದರೆ ಇದು ರೈಲಿಂಗ್ಸ್ ಎಲ್ಲನೂ. ಸೊ ಇಲ್ಲಿ 3rd ಫ್ಲೋರ್ ಇದು, ಇದರಲ್ಲೂ ಅಷ್ಟೇ 6 ರೂಮ್ಸ್ ಬರುತ್ತೆ. ಸೊ ವೈರಿಂಗ್ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ, ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ವೈಫೈ ಕನೆಕ್ಷನ್ಸು ಮತ್ತು CC ಕ್ಯಾಮ್ರಾ ಕನೆಕ್ಷನ್ನು, ಈಚ್ ಫ್ಲೋರ್ಗೆ ಎಲ್ಲ ಫ್ಲೋರ್ಗೂ CC ಕ್ಯಾಮ್ರಾ ಕನೆಕ್ಷನ್ಸು ಮತ್ತು ವೈಫೈ ಕನೆಕ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಲ್ರೆಡಿ ನೀಟಾಗಿ ವೈರೆಲ್ಲ ಕೊಟ್ಟು ಸೊ ರೆಡಿ ಇಟ್ಟಿದ್ದಾರೆ. ಸೊ ಇದು 4th ಫ್ಲೋರ್ ಇದು. ಸೊ ಇದು ನೋಡ್ಬೋದು, ಇದು ಇಲ್ಲೂ ಅಷ್ಟೇ 6 ರೂಮ್ಸ್ ಇದೆ. ಸೊ ಇದು 5th ಫ್ಲೋರ್ ಇದು. ಸೊ 5ನೇ ಫ್ಲೋರ್ ಇದು. ಇಲ್ಲೂ ಅಷ್ಟೇ 5 ರೂಮ್ಸ್ ಇದೆ, 6 ರೂಮ್ಸ್ ಇದೆ. ಬನ್ನಿ ಈಗ ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಟೆರೆಸಲ್ಲಿ ಕೂಡ ಅಷ್ಟೇ 1 ರೂಮ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಕ್ಕೇನು ಲಿಫ್ಟ್ ಆಪ್ಷನ್ ಇಲ್ಲ. ಸೊ 5th ಫ್ಲೋರ್ ಬಂದು 6th ಫ್ಲೋರ್ಗೆ ಹೋಗ್ಬೇಕಾಯ್ತು. ಇದು 6th ಫ್ಲೋರ್ ಇದೆ, ಟೆರೆಸ್ ಇದು. ಇಲ್ಲೊಂದು ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ ಐರನ್ ಮೆಟೀರಿಯಲ್ದು. ಸೊ ಇದು 6th ಫ್ಲೋರಲ್ಲಿ 6ನೇ ಫ್ಲೋರಲ್ಲಿರುವಂಥ ರೂಮ್ ಇದು. ಸೊ ಇದು ಅಷ್ಟೇ 3 ಶೇರಿಂಗ್ ರೂಮ್ ಇರುತ್ತೆ. ಸೇಮ್ ಕೆಳಗಡೆ ಏನು ನೋಡಿದ್ರಲ್ಲ ಸೇಮ್ ಇರುತ್ತೆ. ಸೊ ಹೇಳಿದ್ನಲ್ಲ, ಇದು BBMP ಲಿಮಿಟ್ಸ್ ಎಲ್ಲ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಆಲ್ರೆಡಿ ರೆಂಟ್ ಕೊಟ್ಟಾಗಿದೆ ಬಿಲ್ಡಿಂಗ್ ಇದು. 3 lakhs ಪರ್ ಮಂತ್ ಇದು. 15 lakhs ಅಡ್ವಾನ್ಸ್ ಕೂಡ ಪೇ ಮಾಡಿದ್ದಾರೆ ಆಲ್ರೆಡಿ. ಸೊ ಪಿ ಜಿ ರನ್ ಮಾಡ್ತಾರೆ ಇದರಲ್ಲಿ. ಸೊ ಅದು ಆ ಕಡೆ ಕಾಣಿಸಿದ್ದು ಲಿಫ್ಟ್ ರೂಮ್ ಇದು. ಇದು ವಾಷಿಂಗ್ ಏರಿಯಾ. ಸೊ ವಾಷಿಂಗ್ ಮಿಷಿನೆಲ್ಲ ಇಟ್ಕೊಳ್ಳೋ ಥರ ಇದು ವಾಷಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಇದು ಲಿಫ್ಟ್ ರೂಮ್ ಇದು, ಇಲ್ಲಿ ಕಾಣಿಸ್ತಾ ಇರೋದು ಲಿಫ್ಟ್ ರೂಮ್ ಇದು. ಸೊ ಮೇಲ್ಗಡೆ ಹೋಗೋಕ್ಕೆ ಐರನ್ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಬಂದ್ಬಿಟ್ಟು ಒಂದು ಬಾಯ್ಲರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಲೊಕೇಶನ್ ಹೇಳಿದ್ನಲ್ಲ, ಸೊ ಅದು ಸಲಾರ್ಪುರ ಟೆಕ್ ಪಾರ್ಕ್, ಅದು ಹೊಸದಾಗಿ ಹಾಕ್ತಾ ಇರೋವಂಥದ್ದು ಇದು. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗಲ್ಲಿದೆ. ಸೊ ಅದು ಓಪನ್ ಆಗುತ್ತೆ. ಈಗೇನು ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ ಅಲ್ಲಿ ಲಾಂಗ್ ಆ್ಯಂಡ್ ಕಾಲ್ಸಲ್ಲಿ ಜಸ್ಟ್ 100 ಮೀಟರ್ಸ್ ಅಷ್ಟೇ. ಅದು ಏರ್ಪೋರ್ಟ್ ಮೇನ್ ರೋಡ್ ಇದು, ಮೆಟ್ರೋ ಸ್ಟೇಷನ್ ಅಲ್ಲೇ ಬರ್ತಾ ಇರೋದು. ಸೊ ಆಲ್ಮೋಸ್ಟ್ ವರ್ಕ್ಸ್ ಕೂಡ ನಡೀತಾ ಇದೆ. ಇನ್ನೊಂದು 2 yearsಲ್ಲಿ ಮೆಟ್ರೋ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈಸಿಯಾಗಿ. ಸೊ ಒಳ್ಳೆ ಡಿಮ್ಯಾಂಡ್ ಇದೆ ರೆಂಟಲ್ಗೆಲ್ಲೂ. ಸೊ ಅದಾದಮೇಲೆ ಇಲ್ಲಿ ಸೆಂಟ್ರಲ್ಲಿ ಈ ಟವರ್ಗೆ ಆ ಕಡೆ ಇರೋ ಸೈಟ್ ಕೇರ್ ಹಾಸ್ಪಿಟಲ್ ಇದು. ಸೊ ಇದು ಬಂದ್ಬಿಟ್ಟು ಸರ್ನಾರು ಕೊಲ್ಲಿನ್ಸ್ ಇನ್ಫೋಸಿಸ್ ಟೆಕ್ ಪಾರ್ಕ್ ಇದು. ಇದೇನು ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತದೆ, ಇಲ್ಲಿ ಬಂದ್ಬಿಟ್ಟು ಸರ್ನಾರು ಕೊಲ್ಲಿನ್ಸು ಮತ್ತು ಇನ್ಫೋಸಿಸ್ ಟೆಕ್ ಪಾರ್ಕ್ ಅದು. ಇದು ಸಲಾರ್ಪುರ ಟೆಕ್ ಪಾರ್ಕ್ ಇದು. ಮತ್ತು ಇದು ಲಾಂಗ್ ಬ್ಯಾಕಲ್ಲಿ ಒಂದು ಗ್ಲಾಸ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅದು SEZ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ಬಿಟ್ಟು. ಇದೊಂದು ಟೆಕ್ ಪಾರ್ಕ್ ಇದು. ಇಲ್ಲೊಂದು ಟೆಕ್ ಪಾರ್ಕ್ ಇದೆ. ಮತ್ತು ಇದಾದಮೇಲೆ ಇನ್ನೊಂದು ಇದಿದೆ, ಫಿಲಿಪ್ಸ್ ಕಂಪ್ನಿ ಇದೆ. ಟೋಟಲ್ ಎಂಟೈರ್ ಬೆಂಗಳೂರು ಫಿಲಿಪ್ಸ್ ಕಂಪ್ನಿ ಇಲ್ಲಿ ಶಿಫ್ಟ್ ಆಗಿದೆ ವೆಂಕಟಾಲದಲ್ಲಿ, ಆಲ್ರೆಡಿ ರನ್ನಿಂಗಲ್ಲಿದೆ. ಸೊ ಅದೊಂದು ಫಿಲಿಪ್ಸ್ ಇದು. ಸೊ ಮತ್ತು ಇಲ್ಲಿ ಮೇಜರ್ ಬಂದ್ಬಿಟ್ಟು BSF ಎಂಪ್ಲಾಯ್ಸ್ ಇದ್ದಾರೆ. ಆಮೇಲೆ ಬಂದ್ಬಿಟ್ಟು ಏರ್ಪೋರ್ಟ್ ಎಂಪ್ಲಾಯ್ಸ್ ಮೇಜರಾಗಿ ಇಲ್ಲಿ PGಗೆ ತುಂಬ ಫಿಲ್ ಆಗ್ತಾರೆ. ಸೊ ತುಂಬ ಫಿಲ್ ಆಗ್ತಾರೆ. ಮತ್ತು KDVL ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಲ್ಲಿಂದ ಅದೂ ಜಸ್ಟ್ ಒಂದು 8 kilometers ಆಗುತ್ತೆ. ಸೊ ಅಲ್ಲಿಂದನೂ ತುಂಬ ಜನ ಬರ್ತಾರೆ ಇಲ್ಲಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಭಾರತೀಯ ಸಿಟಿ ಇದು. ಸೊ ಅಲ್ಲೇನು ಲಾಸ್ಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಭಾರತೀಯ ಸಿಟಿ ಇದು. ಇಲ್ಲಿಂದ ಒಂದು 8 kilometers ಆಗುತ್ತೆ ಭಾರತೀಯ ಸಿಟಿ ಇದು. ಸೊ ಟೆಕ್ ಪಾರ್ಕ್ ಎಲ್ಲ ಇದೆ. ಸೊ ಅದು ಅಷ್ಟೇ, ಅಲ್ಲಿಂದನೂ ಕೂಡ ಇಲ್ಲಿಗೆ ಸೊ PGಗೆಲ್ಲ ರಿಕ್ವೈರ್ಮೆಂಟ್ ಇದೆ. ಸೊ ಇದಾದಮೇಲೆ ಮತ್ತೆ ಅಲ್ಲೇನು ಓವರ್ ಟ್ಯಾಂಕರ್ಸ್ ಇದೆ, ಅದ್ರಲ್ಲಿ ಲಾಂಗ್ ಬ್ಯಾಕ್ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಅದು. ಜಸ್ಟ್ ಇಲ್ಲಿಂದ ಒಂದು 2 kilometers ಆಗುತ್ತೆ ರೇವಾ ಯೂನಿವರ್ಸಿಟಿಗೆ. ಸೊ ಈ ಥರ ಒಳ್ಳೆ ರೆಂಟಲ್ ಬರೋವಂಥದ್ದು ಇದು. ಸೊ ಒಳ್ಳೆ ತುಂಬ ಡಿಮ್ಯಾಂಡಬಲ್ ಇರುವಂಥ ಲೊಕ್ಯಾಲಿಟಿ ಇದು. ಸೊ ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ. ಏರ್ಪೋರ್ಟ್ ಮೇನ್ಗೆ ಜಸ್ಟ್ 100 meters ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 100 meters ಆಗುತ್ತೆ. ಯಲಹಂಕಗೆ ಒಂದು 2.5 kilometers ಆಗುತ್ತೆ ಅಷ್ಟೇ ಇದು. ಸೊ ಕ್ಲಿಯರ್ ಟೈಲ್ಸ್ ಇರುತ್ತೆ. ಸೊ ಲೋನ್ ಕೂಡ ಸಿಗುತ್ತೆ ನಿಮಗೆ. ಲೋನ್ ಅಪ್ ಟು 70-75% ಲೋನ್ ಕೂಡ ಸಿಗುತ್ತೆ ಇದು. ಸೊ ರೆಡಿ ಟು ಆಕ್ಯುಪೈ ಇದೆ. ಸೊ ಇಮಿಡಿಯೇಟ್ ತೊಗೋಬೋದು. ಸೊ ಆ ವರ್ಕ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ರೆಂಟ್ ಬಂದ್ಬಿಟ್ಟು 3 lakhs ಪರ್ ಮಂತ್ ಇದು. ಅಡ್ವಾನ್ಸ್ ಆಲ್ರೆಡಿ 15 lakhs ಪೇ ಆಗಿದೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 4 CR ಹೇಳ್ತಾ ಇದ್ದಾರೆ, 4 ಕೋಟಿ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ನೆಗೋಷಿಯಬಲ್ ಕೂಡ ಆಗುತ್ತೆ. 4 ಕೋಟಿ ಹೇಳ್ತಿದ್ದಾರೆ ಬಿಲ್ಡಿಂಗ್ ಬಂದ್ಬಿಟ್ಟು. ಸೊ ಇಷ್ಟು ಇದು ಬಿಲ್ಡಿಂಗ್ ಡೀಟೇಲ್ಸ್ ಇದು. ಫರ್ದರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ಚೆಕ್ ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ವಿಸಿಟ್ ಮಾಡಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.